18 ಭಾಗವಹಿಸುತ್ತಿಲ್ಲ. ಈಗ ಎಲ್ಲ ಮಕ್ಕಳ ಒಂದು ಗ್ರೂಪ್ ಫೋಟೋವನ್ನು ತೆಗೆಸಿಕೊಳ್ಳಲಾಗುತ್ತದೆ. ಈ ಒಂದು ಛದ್ಮವೇಷದ ಮೊದಲನೆಯ ಭಾಗವನ್ನು ನಡೆಸಿಕೊಟ್ಟ ತೀರ್ಪುಗಾರರಿಗೆ ಅನಂತ ಧನ್ಯವಾದಗಳು. ಈಗ ಎರಡನೆಯ ಛದ್ಮವೇಷ ಸ್ಪರ್ಧೆಯ ಮಕ್ಕಳನ್ನು ಕರೆಯೋಣ. ಇದಕ್ಕೆ ಮೊದಲು ನಾವು ಈ ಸ್ಪರ್ಧೆಗೆ ನಿಯಮಿತರಾದಂಥ ತೀರ್ಪುಗಾರರನ್ನು ಆಹ್ವಾನಿಸೋಣ. ಈ ಭಾಗದಲ್ಲಿ ಡಾಕ್ಟರ್ ರಮಾ ವಿವೇಕ್ವಾಣಿಯವರು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮತ್ತು ಶ್ರೀಮತಿ ಶಕಿಲಾ ಶೆಟ್ಟಿಯವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಎರಡನೇ ಭಾಗದ ನಿಯಮಗಳು ಹೀಗಿವೆ. ಇದರಲ್ಲಿ LKG UKG ಹಾಗೂ ಮೊದಲನೆಯ ತರಗತಿಯಲ್ಲಿ ಓದುವ ಮಕ್ಕಳಿಗಾಗಿ ಮೀಸಲಾಗಿದೆ. ಈ ಭಾಗದ ಮಕ್ಕಳು ಹೆಣ್ಣು ಮತ್ತು ಗಂಡು ಮಕ್ಕಳು ವಿಷ್ಣುವಿನ ಅವತಾರವಾದ ಮತ್ಸ್ಯ, ಕೂರ್ಮ, ವರಾಹ, ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ ಹಾಗೂ ಕಲ್ಕಿಯ ವೇಷಗಳನ್ನು ಧರಿಸಬಹುದು. ಈ ಭಾಗದಲ್ಲಿ ಹೆಣ್ಣು ಮಕ್ಕಳು ವಿಷ್ಣುವಿನ ಅವತಾರಗಳ ವೇಷಗಳನ್ನು ಹಾಕಬಹುದು. ಅಲ್ಲದೆ ಅವರಿಗೆ ಬೇಕಾದರೆ ವಿಷ್ಣುವಿನ ಅವತಾರಗಳಾದ ಯಾವುದಾದರೂ ಪತ್ನಿಯರ ವೇಷಗಳನ್ನು ಹಾಕುವ ಅವಕಾಶವಿದೆ. ಪ್ರತಿ ಸ್ಪರ್ಧಿಗೆ 1 ನಿಮಿಷದ ಕಾಲಾವಕಾಶವಿದೆ. ಮಕ್ಕಳ ಆಕರ್ಷಕ ವೇಷಭೂಷಣಕ್ಕೆ 80 ಅಂಕಗಳನ್ನು ಮೀಸಲಾಗಿದೆ ಮತ್ತು ನಿರೂಪಣೆ ಅಥವಾ ಸಂಭಾಷಣೆಗೆ 20 ಅಂಕಗಳು ಮೀಸಲಾಗಿವೆ. ಈಗ ನಾನು ಅಯೋಧ್ಯೆಗೆ ಹೋಗಬೇಕು. ಎಲ್ಲರೂ ರಾಮ ರಾಮ ಅನ್ನಿ ಶುಭಂ. ಧ್ವನಿಯ ತೋರುತ್ತಾ ಗೆಜ್ಜೆಗಾಲ್ಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೆಂದೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ 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 ಬಾರಮ್ಮ. ಸತಯುಗದಲ್ಲಿ ಒಬ್ಬ ರಾಜ ಇದ್ದ. ಅವನ ಹೆಸರು ಮನುರಾಜ ಅಂತ. ಅವನು ತುಂಬ ವರ್ಷ ತಪಸ್ ಮಾಡಿದ್ದ. ಒಂದು ದಿವಸ ಅವನು ನದಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಅವನ ಕೈಯಲ್ಲಿ ಒಂದು ಮೀನು ಬಂತು. ಅವನು ಅದನ್ನು ಎಸೆಯಕ್ಕೆ ಹೋದಾಗ ಆ ಮೀನು ಹೇಳ್ತು ನನ್ನನ್ನು ಕಾಪಾಡು ಅಂತ. ಅವನು ಅದನ್ನು ತಗೊಂಡು ಪಾತ್ರೆನಲ್ಲಿ ಹಾಕ್ದ. ಅದು ಪಾತ್ರೆಗಿಂತ ದೊಡ್ಡದಾಯ್ತು. ಅವನು ಅದನ್ನು ಸಮುದ್ರಕ್ಕೆ ಹಾಕ್ದ. ಅದು ಸಮುದ್ರಗಿಂತ ದೊಡ್ಡದಾಯ್ತು. ಆಮೇಲೆ ಅವನಿಗೆ ಗೊತ್ತಾಯ್ತು ಇದು ಮೀನಲ್ಲ, ಇದು ವಿಷ್ಣು. ಆಮೇಲೆ ಅವನು ನಮಸ್ಕಾರ ಮಾಡ್ದ. ಆಮೇಲೆ ವಿಷ್ಣು ದೇವರು ಬಂದು ಹೇಳಿದ್ರು 7 ದಿನ ಆಮೇಲೆ ಪ್ರವಾಹ ಬರುತ್ತೆ, ಇಡೀ ಪ್ರಪಂಚ ಮುಳುಗೋಗತ್ತೆ. ಅದಕ್ಕೆ ನೀನು Come here, my dear Krishna Kanhaiya. Come here, my dear Krishna Kanhaiya. मेरे तेरे लिए हृदय मन बनाया. मेरे तेरे लिए हृदय अंदर मन बनाया. For you, my dear, कान बनाया. For you, my dear, कान बनाया.
बटर में से दूध करे मंगाया, बटर में से दूध करे मंगाया। वैफा वैफा रहे कन्हैया, वैफा वैफा रहे कन्हैया। मेरे दिली उदय अंदर में बनाया, मेरे तेरे लिए उदय। ಶ್ರೇಷ್ಠ ಅಮ್ಮಮ್ಮ ಹೇ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತ ಮಹಾಲಕ್ಷ್ಮಿ ನಮೋಸ್ತುತೆ। जानकी जाने राम जानकी जाने, कदन निदानं नाहं जाने, मोक्षकवाटं नाहं जाने, जानकी जाने राम 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 जानकी जाने। बुद्धं शरणं गच्छामि, संघं शरणं गच्छामि, धर्मं शरणं गच्छामि। आसे दुख के मूल आशा त्याग के सन्मार्ग हिಡಿಯಬೇಕು। ಒಳ್ಳೆಯ ಮಾತು ನಡೆ ನುಡಿ ಕಾಯಕ ಧ್ಯಾನದಿಂದ शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं। ನಾನು ವಿಶ್ವವನ್ನು ಅತ್ಯಾಚಾರದಿಂದ ಮುಕ್ತ ಮಾಡಲಿಕ್ಕೆ ಮತ್ತು ವೇದವನ್ನು ಹಯಗ್ರೀವ ರಾಕ್ಷಸದಿಂದ ತಿರುಗಿ ತೊಗೊಂಡ್ಬರ್ಲಿಕ್ಕೆ ನಾನು ಈ ಮತ್ಸ್ಯ ಅವತಾರ ತೊಗೊಂಡಿನಿ। पवनज स्तुति पात्र पावन चरित्र रवि सोमवर नेत्र
ನೇತ್ರ ರಮಣೀಯ ಗಾತ್ರ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ ಮತ್ಸ್ಯ ಅವತಾರ ನನ್ನ ಮೊದಲ ಅವತಾರ. ಪ್ರಳಯದಿಂದ ವೇದಗಳು ಹಾಗೂ ರೇಣುಕಲ 5ನೇ ಪುತ್ರ. ಜಗತ್ಪಿತ ಪರಶಿವನಿಂದ ಪರಶು ಎಂಬ ಆಯುಧವನ್ನು ಪಡೆದ ಕಾರಣ ನನ್ನನ್ನು ಪರಶುರಾಮ ಎಂದು ಕರೆಯುವರು.
ಎರಡನೇ ಭಾಗದಲ್ಲಿ ಭಾಗವಹಿಸಿದ್ದ ಎಲ್ಲ ಸ್ಪರ್ಧಿಗಳು ಫೋಟೋ ಸೆಷನ್ನಿಗೆ ರೆಡಿಯಾಗಿ ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಪೌರಾಣಿಕ ದೈವಿಕ ವೇಷಭೂಷಣಗಳಲ್ಲಿ ನೋಡಿ ತಮ್ಮ ಕಣ್ಮನ ತುಂಬಿಸಿಕೊಂಡಿದ್ದಾರೆ. ಇವತ್ತನೇ ಈ ಗಳಿಗೆಯು ಒಂದು ಕ್ಷಣ ನಮ್ಮೆಲ್ಲರನ್ನು ಬೇರೆ ಯಾವುದೋ ಲೋಕಕ್ಕೆ ಕರೆದೊಯ್ಯದಂತಿತ್ತು. ಛದ್ಮ ವೇಷಭೂಷಣದ ಪ್ರದರ್ಶನದಲ್ಲಿ ನಮ್ಮ ಮಕ್ಕಳು ಮುದ್ದಾಗಿ ನಾನಾ ದೇವತೆಗಳ ವೇಷಧಾರಣೆ ಮಾಡಿ ಅತ್ತು ಕರೆದು ಚಿನ್ನಾಟದಿಂದ ನಮ್ಮನ್ನು ರಂಜಿಸಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನಾವು ಮುದ್ದು ಮಕ್ಕಳ ತಂದೆ ತಾಯಿಯರ ಪ್ರೀತಿ ವಾತ್ಸಲ್ಯದ ಒಂದು ನೋಟವನ್ನು ನೋಡಬಹುದಾಗಿತ್ತು. ಎಲ್ಲ ತಂದೆ ತಾಯಂದಿರು ತಮ್ಮ ಮಕ್ಕಳ ಪೌರಾಣಿಕ ದೈವಿಕ ವೇಷಭೂಷಣಗಳನ್ನು ಹಾಕುವ ನೆಪದಲ್ಲಿ ಅದಕ್ಕೆ ಪಟ್ಟ ಪರಿಶ್ರಮವನ್ನು ಇಲ್ಲಿ ನಾವು ನೋಡಬಹುದಾಗಿತ್ತು. ಅವರ ಮಮತೆಯ ಪ್ರತೀಕವನ್ನು ಕಾಣಬಹುದು. ಮಕ್ಕಳ ದೇವರ ಸಮಾನ ಎಂದು ನಾವು ನಂಬುತ್ತೇವೆ. ಇಲ್ಲಿ ಅದಕ್ಕೆ ಸಮನಾಗಿ ಈ ದಿನ ನಮಗೆ ಅಂತಹ ಅನೇಕ ದೇವರುಗಳ ಶ್ರೀಮನ್ನಾರಾಯಣನ ಅವತಾರಗಳ ಪ್ರತ್ಯಕ್ಷ ದರ್ಶನವಾಗಿದೆ. ಒಂದು ವೇಳೆ ನಮ್ಮ ದಾಸರು ಇಲ್ಲಿದ್ದರೆ ಈ ಮುದ್ದು ಮಕ್ಕಳ ವೇಷಭೂಷಣಗಳನ್ನು ನೋಡಿ ಅವರ ನಾಲಿಗೆಯಿಂದ ಅದ್ಯಾವ ಕೀರ್ತನೆಗಳು ಮೂಡಿ ಬರುತ್ತಿದ್ದವೋ ನಮಗೆ ಊಹಿಸಲು ಅಸಾಧ್ಯ. ಅಂತಹ ದೈವಿಕ ನೋಟವನ್ನು ನಮ್ಮ ಮುದ್ದು ಮಕ್ಕಳ ಮುಖಾಂತರ ನಮಗೆ ನೀಡಿದ ಈ ಎಲ್ಲ ತಂದೆ ತಾಯಂದರಿಗೆ ಅನಂತ ಧನ್ಯವಾದಗಳು. ಈಗ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರ ಭಜನೆಯು ಶುರುವಾಗಲಿದೆ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ವಚನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯಗಳೆರಡು ಪ್ರಮುಖ ಘಟ್ಟಗಳು. 13ನೇ ಶತಮಾನದಲ್ಲಿ ನರಹರಿ ತೀರ್ಥದಾಸರಿಂದ ಆರಂಭಗೊಂಡ ದಾಸ ಸಾಹಿತ್ಯ ಮುಂದಿನ 5 ಶತಮಾನಗಳ ಕಾಲ ಜನಸಾಮಾನ್ಯರ ಮನ ಮುಟ್ಟಿತು. ದಾಸ ಪದ್ಧತಿಯ ಅನೇಕ ಪ್ರಮುಖರು, ಮುಖ್ಯವಾಗಿ ಪುರಂದರದಾಸರು, ಶ್ರೀಪಾದರಾಯ, ಕನಕದಾಸ, ಜಗನ್ನಾಥದಾಸರು, ವಿಜಯದಾಸ ಮತ್ತು ಕಮಲೇಶ ವಿಠ್ಠಲ ಮೊದಲಾದವರು ಸಂಗೀತದ ಮೂಲಕ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ಶಾಸ್ತ್ರಗಳಲ್ಲಿ ಹುದುಗಿರುವ ತತ್ವ ವಿಚಾರಗಳನ್ನು ಜನಸಾಮಾನ್ಯರ ಮನಸ್ಸಿಗೆ ಮುಟ್ಟುವಂತೆ ಮುಟ್ಟಿಸಿದ ಹಿರಿಮೆ ದಾಸ ಸಾಹಿತ್ಯದ್ದು. ಹಾಗಾಗಿ ಶಾಸ್ತ್ರ ಸೂರ್ಯನಾದರೆ ದಾಸ ಸಾಹಿತ್ಯ ಚಂದ್ರನಂತೆ ಎಂದು ಪೇಜಾವರ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಭಗವಂತನ ಭಕ್ತಿಯ ಪ್ರಸಂಗ, ನೈತಿಕ ಸಂದೇಶ ಎರಡನ್ನೂ ನೀಡುವ ಮೂಲಕ ದಾಸರು ಕ್ರಾಂತಿಯನ್ನು ಮಾಡಿದ್ದಾರೆ. ದಾಸ ಸಾಹಿತ್ಯದಲ್ಲಿ ಗಾಯನದ ಲಾಲಿತ್ಯವಿದೆ, ಉದಾತ್ತ ಭಾವವಿದೆ, ಅಲ್ಲದೆ ಸಾಂಸ್ಕೃತಿಕ ಭಂಡಾರವಿದೆ. ನಿನ್ನನ್ನೇ ಪಾಡುವೆ, ನಿನ್ನನ್ನೇ ಪೊಗಳುವೆ, ನಿನ್ನನ್ನೇ ಪಾಡುವೆ, ನಿನ್ನನ್ನೇ ಪೊಗಳುವೆ, ನಿನ್ನನ್ನೇ ಬೇಡಿ ಬೇಸರಿಸುವೆ, ನಿನ್ನ ಕಾಲ ಪಿಡಿದು ಹಾರೈಸುವೆ, ನಿನ್ನ ಕೊಂಡರಿಗೆ ಕೈ ಕೊಡುವೆನೋ, ನಿನ್ನಂತೆ ಸಾಕಬಲ್ಲ ದೇವರಿನ್ನುಂಟೆ, ನಿನ್ನಂತೆ ಸಾಕಬಲ್ಲ ದೇವರಿನ್ನುಂಟೆ, ಘನ್ನ ಪುರಂದರ ವಿಠಲ ವಿಠಲ, ದೇವ
ದೇವ ಪುರಂದರ ವಿಠಲ ನಾನಿನ್ನ ಧ್ಯಾನದೊಳಿರಲು ನಾನಿನ್ನ ಧ್ಯಾನದೊಳಿರಲು ಮಿಕ್ಕ ಹೀನ ಮಾನವರಿಂದ ಏನಾಗಬಹುದಯ್ಯ ನಾನಿನ್ನ ಧ್ಯಾನದೊಳಿರಲು ಮಿಕ್ಕ ಹೀನ ಮಾನವರಿಂದ ಏನಾಗಬಹುದಯ್ಯ ನಾನಿನ್ನ ಧ್ಯಾನದೊಳಿರಲು ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇನೋ ಅಚ್ಯುತ ನಿನಗೊಂದು ದಯೆಯನ್ನೊಳಿರಲು ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇನೋ ಅಚ್ಯುತ ನಿನಗೊಂದು ದಯೆಯನ್ನೊಳಿರಲು ವಾತ್ಸಲ್ಯ ಬಿಡ
ಅಬು ಹನೀಫಾದ ಮಹಿಳೆಯರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ.